ನಮಸ್ಕಾರ. ವಿಟಮಿನ್ ಡಿ ಅಂದ ತಕ್ಷಣ ನಮ್ಗೆ ನೆನಪಾಗೋದು ಸೂರ್ಯನ ಕಿರಣ. ಬೆಳಗಿನ ಟೈಮಲ್ಲಿ ನಾವು ಹೋಗಿ ಸೂರ್ಯನ ಬೆಳಕಲ್ಲಿ ನಿಂತ್ಕೋಬೇಕು, ಅಥವಾ ಆ ಬೆಳಗಿನ ಕಿರಣಗಳು ತುಂಬಾ ಒಳ್ಳೆಯದು ದೇಹಕ್ಕೆ ಅಂತ. ಸೊ ನಾವು ವಿಟಮಿನ್ ಡಿ ಅಂದ ತಕ್ಷಣ ಅದನ್ನ ಮಾತ್ರ ಗಮನಿಸ್ತೀವಿ, ಅಥವಾ ಅದರಿಂದಾಗಿ ನಮ್ಮ ಬೋನ್ ಹೆಲ್ತ್ ಚೆನ್ನಾಗಿರುತ್ತೆ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ಗೆ ಚೆನ್ನಾಗಿರುತ್ತೆ. ಸೊ ಕೇವಲ ನಾವು ವಿಟಮಿನ್ ಡಿ ಅಂತ ಹೆಂಗ್ ತಗೊಂಡಿದೀವಿ ಅಂತಂದ್ರೆ, ಕೇವಲ ನಮ್ಮ ಬೋನಿಗೆ ಬೇಕಾಗಿರೋಂಥದ್ದು ಬೆಳಿಗ್ಗೆ ಸನ್ನಲ್ಲಿ ಅಂದ್ರೆ ಸೂರ್ಯನ ಕಿರಣದಲ್ಲಿ ನಿಂತ್ರೆ ನಮ್ಗೆ ಸಿಗತ್ತೆ. ಸೊ ಇದಿಷ್ಟೇ ನಾವು ಹೆಚ್ಚಾಗಿ ನಾವು ಕೇಳ್ಪಟ್ಟಿರೋಂಥದ್ದು ವಿಟಮಿನ್ ಡಿ ಬಗ್ಗೆ. ಆದ್ರೆ ಇದ್ರ ಬಿಯಾಂಡ್ ಅಂದ್ರೆ ಇದಕ್ಕಿಂತ ಜಾಸ್ತಿ ಅದ್ರದ್ದು ಇಂಪ್ಯಾಕ್ಟ್ ಪ್ಲಸ್ ಅದು ನಮ್ಗೆ ಹೆಂಗ್ ಸಿಗತ್ತೆ ಅಂತ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಯಾಕೆಂತಂದ್ರೆ ತುಂಬಾ ನಮಗೆ ಎಸ್ಪೆಷಲಿ ಶಾಲೆಗಳಲ್ಲಿ ಅಥವಾ ನಮ್ಮ ಇದು ಸ್ಕೂಲಿಗೆ ಹೋಗ್ಬೇಕಾದ್ರೆ ಬುಕ್ಕಲ್ಲೆಲ್ಲ ಏನ್ ಕಲ್ತಿದೀವಿ ಅಂದ್ರೆ, ಕ್ಯಾಲ್ಸಿಯಂ ಬೇಕು, ಅಯರ್ನ್ ಬೇಕು, ಅಂದ್ರೆ ಕಬ್ಬಿಣಾಂಶ ಇರಬೇಕು, ಕ್ಯಾಲ್ಸಿಯಂ ಇದಿಷ್ಟು ನಾವು ಚೆನ್ನಾಗಿ ತಗೋಬೇಕು ಆಹಾರದಲ್ಲಿ, ಇಲ್ದಿದ್ರೆ ನಮ್ಗೆ ನಮ್ ಸಮಸ್ಯೆ ಶುರು ಆಗೋದು, ದೇಹ ಆರೋಗ್ಯ ಚೆನ್ನಾಗಿರಲ್ಲ ಅಂತ. ಆದ್ರೆ ಈ ವಿಟಮಿನ್ ಡಿ ಬಗ್ಗೆ ನಾವು ಜಾಸ್ತಿ ತಿಳ್ಕೊಂಡೇ ಇಲ್ಲ. ನಾವು ಏನು ಅಂತಂದ್ರೆ ವಿಟಮಿನ್ ಡಿ ಡಿಫಿಷಿಯನ್ಸಿ ಆದಾಗ ರಿಕೆಟ್ಸ್ ಅಂತಂದ್ರೆ ಕಾಲೆಲ್ಲ ಈ ತರ ಬೆಂಡ್ ಆಗತ್ತೆ, ಇದೊಂದೇ ನಾವು ಅನ್ಕೊಂಡಿದೀವಿ. ಅಂದ್ರೆ ಬೋನ್ಸ್ಗೆ ಮಾತ್ರ ವಿಟಮಿನ್ ಡಿ ಬೇಕಾಗಿರೋಂಥದ್ದು, ಬೇರೆ ಯಾವುದೇ ನಮ್ಮ ಪ್ರಕ್ರಿಯೆಗಳಿಗೆ ವಿಟಮಿನ್ ಡಿ ಬೇಕು ಅಂತ ಅದರ ಪ್ರಾಮುಖ್ಯತೆ ಬಗ್ಗೆ ನಮ್ಗೆ ಅಷ್ಟೊಂದು ಅರಿವಿಲ್ಲ. ಆಕ್ಚುಲಿ ನಾವು ನೋಡಿದ್ರೆ, ನಾವು ಈಗ ನಾನು ತುಂಬಾ ನೋಡ್ತಾ ಇರ್ತೀನಿ, 99% ಆಫ್ ಮೈ ಕ್ಲೈಂಟ್ಸ್ ಅಂದ್ರೆ ನನಗೀಗ ಬಂದಿರೋ 100 ಕ್ಲೈಂಟ್ ಅಲ್ಲಿ ಆಲ್ಮೋಸ್ಟ್ 99 ಜನರಿಗೆ ಡಿಫಿಷಿಯನ್ಸಿ ಇರುತ್ತೆ ವಿಟಮಿನ್ ಡಿ. ಸೊ ಈ ವಿಟಮಿನ್ ಡಿ ಡಿಫಿಷಿಯನ್ಸಿ ಹೆಂಗೆ ಅಂತಂದ್ರೆ, ಕೇವಲ ನಿಮ್ಗೆ ಏನೋ ಒಂದು ಕಾಯಿಲೆ ತಂದ್ಬಿಡಲ್ಲ, ಡೈರೆಕ್ಟ್ ಆಗಿ ಯಾವುದೇ ಕಾಯಿಲೆಗಳು ಬರಲ್ಲ. ಸೊ ಒಂದೇ ಕಾಯಿಲೆ ರಿಕೆಟ್ಸ್ ಅಂತ ನಾವೇನ್ ಕರಿತೀವಿ ಅದು ಬಂದಿರುತ್ತೆ. ಆದ್ರೆ ಇಂಡೈರೆಕ್ಟ್ ಆಗಿ ತುಂಬಾ ಸಮಸ್ಯೆಗಳು ದೇಹದಲ್ಲಿ ಶುರುವಾಗ್ತಾ ಇರುತ್ತೆ ವಿಟಮಿನ್ ಡಿ ಕಮ್ಮಿ ಆದಾಗ. ಉದಾಹರಣೆಗೆ ಹೇಳೋದಂತಾದ್ರೆ, ನಮ್ಮ ಇಮ್ಯುನಿಟಿ ಅಂದ್ರೆ ಬೇಗ ರೋಗ ನಿರೋಧಕ ಶಕ್ತಿ ನಮ್ಮ ಬಾಡಿಯಲ್ಲಿ ಕಮ್ಮಿ ಆಗಂಥದ್ದು, ಅಥವಾ ನಮ್ಮ ಹಾರ್ಮೋನ್ಸ್ ಸರಿ ಕೆಲಸ ಮಾಡದೇ ಇರೋಂಥದ್ದು, ತೂಕ ಹೆಚ್ಚಾಗಂಥದ್ದು, ನಮ್ಮ ಜೀರ್ಣ ಪ್ರಕ್ರಿಯೆ ಚೆನ್ನಾಗಿ ಆಗದೆ ಇರೋಂಥದ್ದು, ಇವುಗಳಿಗೆಲ್ಲ ವಿಟಮಿನ್ ಡಿನೂ ಕಾರಣ. ಯಾಕೆಂತಂದ್ರೆ ಈ ವಿಟಮಿನ್ ಡಿ ಒಂಥರ ಹೆಂಗೆ ಅಂತಂದ್ರೆ ಒಂದು ಕೀ ಇದ್ದಂಗೆ. ಈಗ ಯಾವ್ದಾದ್ರು ಲಾಕ್ ಇದ್ರೆ, ಯಾವ್ದೋ ಒಂದು ರೂಮಿನ ಒಳಗಡೆ ನೀವು ಹೋಗ್ಬೇಕು ಅಂತಂದ್ರೆ ಲಾಕ್ ಹಾಕಿದ್ರೆ ಆ ಲಾಕ್ ಅನ್ನ ತೆಗಿಬೇಕು ತಾನೆ. ಅದೇ ತರ ಈ ವಿಟಮಿನ್ ಡಿ ಹೆಂಗೆ ಅಂತಂದ್ರೆ ಈ ಸೆಲ್ಲಿನ ಹೊರಗಡೆ ಇರುತ್ತೆ. ಯಾವ್ದೋ ಒಂದು ಕಾಂಪೋನೆಂಟ್ ಒಂದ್ರ ಒಳಗಡೆ ಹೋಗ್ಬೇಕು ಅಂತಂದ್ರೆ ಇದೊಂಥರ ದ್ವಾರಪಾಲಕ ಇದ್ದಂಗೆ. ಇದು ತೆಗೆದ್ರೆ ಮಾತ್ರ, ಇದು ಕೀನ ಓಪನ್ ಮಾಡಿದ್ರೆ ಮಾತ್ರ ಅದ್ರ ಮುಂದಿನ ಕನ್ವರ್ಷನ್ ಆಗಂತದ್ದು. ಸೊ ಈ ತರ ಕೆಲಸಗಳು ವಿಟಮಿನ್ ಡಿ ಮಾಡೋದು. ಅದಕ್ಕೆ ಡೈರೆಕ್ಟ್ ಆಗಿ ನೀವು ಕೇಳಿದ್ರೆ ಏನ್ ಕೆಲಸ ಮಾಡ್ತೀಯ ನೀನು ವಿಟಮಿನ್ ಡಿ? ಫಾರ್ ಎಕ್ಸಾಂಪಲ್ ಈಗ ವಿಟಮಿನ್ ಎ ನೀವು ಕೇಳಿರ್ಬೋದು. ವಿಟಮಿನ್ ಎ ಅಂತಂದ್ರೆ ಕಣ್ಣಿಗೆ ಅಂತ ನಾವು ಒಂದು ರಿಲೇಟ್ ಮಾಡ್ತೀವಲ್ಲ, ಆ ತರ ಈ ವಿಟಮಿನ್ ಡಿ ಆ ತರ ಒಂದು ಅಂಗಾಂಗ ಅಥವಾ ಒಂದು ಫಂಕ್ಷನ್ ಅಂತ, ಒಂದು ದೊಡ್ಡ ಮೇಜರ್ ಫಂಕ್ಷನ್ ಅಂತ ಬಾಡಿಯಲ್ಲಿ ಇಲ್ಲ. ಎಲ್ಲ ಚಿಕ್ಕ 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 ಕೆಲಸಗಳು. ಅದ್ರದ್ದು ಕೆಲಸ ಏನು ಅಂತಂದ್ರೆ ಬಾಗಿಲು ಓಪನ್ ಮಾಡ್ಕೊಡೋಂಥದ್ದು. ಯಾವುದೇ ರಿಯಾಕ್ಷನ್ಸ್ ಇರ್ಬೋದು, ನಮ್ಮ ಬಾಡಿಲಿ ಏನೇ ಹಾರ್ಮೋನ್ಸ್ ಉತ್ಪತ್ತಿ ಆಗ್ಬೇಕು ಅಂದ್ರೂ ಅದೆಲ್ಲ ಕಾಂಪ್ಲೆಕ್ಸ್ ಆಗಿರುತ್ತೆ, ಒಂದಕ್ಕೊಂದು ಎಲ್ಲ ಇಂಟರ್ಲಿಂಕ್ಡ್ ಆಗಿರುತ್ತೆ. ಯಾವುದೋ ಒಂದು ಪದಾರ್ಥ ತಗೊಂಡಾಗ ಇನ್ಯಾವುದೋ ಪದಾರ್ಥ ಸೇರಿದಾಗ ನಮ್ಗೆ ಇನ್ನೊಂದು ಏನೋ ಒಂದು ರಿಸಲ್ಟ್ ಸಿಗೋಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ವಿಟಮಿನ್ ಡಿ ತುಂಬಾ ಕೀ. ಈಗ ಫಾರ್ ಎಕ್ಸಾಂಪಲ್ ಥೈರಾಯ್ಡ್, ನೀವೀಗ ಎಲ್ಲ ನ್ಯೂಟ್ರಿಷನ್ ತಗೊಂಡು ವಿಟಮಿನ್ ಡಿ ತಗೊಂಡಿಲ್ಲ ಅಂದ್ರೆ ಕನ್ವರ್ಟೇ ಆಗಲ್ಲ. ನೀವು ವಿಟಮಿನ್ ಡಿ ಕಮ್ಮಿ ಇದೆ, ನೀವು ಬಿಸಿಲಲ್ಲಿ ಹೋಗಿ ನಿಂತ್ಕೊಂಡ್ರು ನಿಮ್ಗೆ ಥೈರಾಯ್ಡ್ ಲೆವೆಲ್ ಸರಿ ಹೋಗಲ್ಲ. ಸೊ ಇದು ಹೆಂಗೆ ಅಂತಂದ್ರೆ ಎಲ್ಲದಕ್ಕೂ ಒಂದು ಕೀ ಇದ್ದಂಗೆ. ಸೊ ಈ ಕೀನ ನಾವು ಚೆನ್ನಾಗಿ ಇಟ್ಕೋಬೇಕು. ತುಂಬಾ ಜನರಿಗೆ ಈಗ ನಾವು ಡೆಫಿಷಿಯನ್ಸಿ ನೋಡ್ತಾ ಇರೋಂಥದ್ದು ಯಾಕೆಂತಂದ್ರೆ ನಮ್ಮ ಸ್ಕಿನ್ ಎಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಪ್ಲಸ್ ನಾವು ಎಷ್ಟು ಈಗ ಬೆಳಗಿನ ಕಿರಣ ಅದು ಒಳ್ಳೇದು, ಅದರಲ್ಲಿ ವಿಟಮಿನ್ ಡಿ ಇರುತ್ತೆ. ಪ್ಲಸ್ ಬಾಡಿ ಅದನ್ನ ಕನ್ವರ್ಟ್ ಮಾಡಬೇಕು. ಅದು ಏನು ನಾವು ಹೀರ್ಕೋತೀವಿ ಅದು ಡೈರೆಕ್ಟ್ ಆಗಿ ನಮ್ಮ ಬಾಡಿಗೆ D3 ಆಗಿರಲ್ಲ. ಸೊ ಅದು ಒಂದು ಸಿಂಥಸಿಸ್ ಆಗಬೇಕು ಬಾಡಿ ಒಳಗಡೆ. ಸೊ ಆ ಸಿಂಥಸಿಸ್ ಮೆಕ್ಯಾನಿಸಮ್ ನಮ್ಮದಲ್ಲಿ ಸ್ಲೋ ಆಗಿದೆ ಇವಾಗ ಮೊದಲಿಗೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿಗ ವಿಟಮಿನ್ ಡಿ ಪ್ಲಸ್ ಇನ್ನೊಂದು ಏನು ಅಂತಂದ್ರೆ, ನಾವು ಬಟ್ಟೆ ಹಾಕೊಂಡು ಹೋಗಿರ್ತೀವಿ. ಸೊ ನಮಗೆ ಜಾಸ್ತಿ ಸಿಗ್ಬೇಕು ಅಂತಂದ್ರೆ 90% ಬಟ್ಟೆ ಇಲ್ಲದೆ ಹೋಗಿ ನಿಂತ್ಕೋಬೇಕು ಸನ್ಲೈಟ್ ಅಲ್ಲಿ, ವಿಚ್ ಇಸ್ ನಾಟ್ ಪಾಸಿಬಲ್. ಎಸ್ಪೆಷಲಿ ಈಗ ಸಿಟಿಗಳಲ್ಲಾಗಿರ್ಲಿ, ಈವನ್ ಹಳ್ಳಿಗಳಲ್ಲಾದ್ರೂ ನಾವು ಬಟ್ಟೆ ಹಾಕೊಂಡೇ ಹೋಗಿ ಬಿಸಿಲಲ್ಲಿ ನಿಲ್ಲುವಂಥದ್ದಾಗಿರುತ್ತೆ. ಆಮೇಲೆ ಸ್ಕಿನ್ ಡಾರ್ಕ್ ಇದ್ರೆ, ಕಪ್ಪು ಸ್ಕಿನ್ ಅವರು ಜಾಸ್ತಿ ಅಬ್ಸಾರ್ಪ್ಷನ್ ಮಾಡಲ್ಲ ವಿಟಮಿನ್ ಡಿನ. ಸೊ ಬೇಸಿಕಲಿ ವೈಟ್ ಸ್ಕಿನ್ ಇದ್ರೆ ಜಾಸ್ತಿ ವಿಟಮಿನ್ ಡಿ ಅಬ್ಸಾರ್ಪ್ಷನ್ ಆಗಂಥದ್ದು. ಸೊ ನಮಗೆ ಭಾರತೀಯರಿಗೆ ಡಾರ್ಕ್ ಸ್ಕಿನ್ ಇರೋಂಥದ್ದು, ಸೊ ಇಲ್ಲಿ ಜಾಸ್ತಿ ಅಬ್ಸಾರ್ಪ್ಷನ್ ನಮಗೆ ಆಗಲ್ಲ. ಸೊ ಈಗೆಲ್ಲ ಕಾರಣಗಳಿಂದಾಗಿ, ಪ್ಲಸ್ ಆಹಾರದ ಮುಖಾಂತರ ನಮ್ಗೆ ಜಾಸ್ತಿ ವಿಟಮಿನ್ ಡಿ ಸಿಗಲ್ಲ. ಈಗ ನೀವು ಇಲ್ಲ ನಾನು ಆಹಾರದ ಮುಖಾಂತರನೇ ತಗೋತೀನಿ ಅಂತಂದ್ರೆ, ಒಂದಿಷ್ಟು ಗೌರ್ಮೆಂಟ್ ರೆಗ್ಯುಲೇಷನ್ಸ್ ಬಂದಿದೆ. ಯಾಕೆಂತಂದ್ರೆ ತುಂಬಾ ವಿಟಮಿನ್ ಡಿ ಡೆಫಿಷಿಯನ್ಸಿ ಇರೋ ಕಾರಣ ಕೆಲವೊಂದು ಫುಡ್ ಅನ್ನ ಫೋರ್ಟಿಫೈ ಮಾಡಬೇಕು, ಅಂದ್ರೆ ಆ ಫುಡ್ಡಿಗೆ ಅಂತ. ಫಾರ್ ಎಕ್ಸಾಂಪಲ್ ಈಗ ಹಾಲು ತಗೊಂಡ್ರೆ ಕೆಲವೊಂದು ಬ್ರ್ಯಾಂಡಿನ ಹಾಲ್ನವರು ವಿಟಮಿನ್ ಡಿ ಹಾಕಿರ್ತಾರೆ ಅದಕ್ಕೆ. ಸೊ ಈ ತರ ಫಾರ್ಟಿಫೈಡ್ ಸಿಗತ್ತೆ ಬಿಟ್ರೆ ಫುಡ್ ಸೋರ್ಸ್ ಅಲ್ಲಿ ತುಂಬಾ ಕಮ್ಮಿ ಸಿಗಂತದ್ದು. ಸೊ ಅದರಿಂದಲೇ ನಾನು ಸರಿ ಮಾಡ್ಕೋತೀನಿ ವಿಟಮಿನ್ ಡಿ ಅಂತಂದ್ರೆ ಆಗಲ್ಲ.
ಸೊ ಈ ವಿಟಮಿನ್ ಡಿ ಏನೆಲ್ಲ ಮಾಡುತ್ತೆ ಅಂತಂದ್ರೆ ನಮ್ದು ಓವರ್ ಆಲ್ ನಮಗೆ ಖುಷಿ ಆಗಂತದ್ದು, ಅಥವಾ ನಮ್ಮ ಮೆಂಟಲ್ ಹೆಲ್ತ್ಗೆ ವಿಟಮಿನ್ ಡಿ ಬೇಕು, ಇಮ್ಯೂನ್ ಸಿಸ್ಟಮ್ ರೋಗ ನಿರೋಧಕ ಶಕ್ತಿ ಚೆನ್ನಾಗಿರ್ಬೇಕು ಅಂತಂದ್ರೆ ವಿಟಮಿನ್ ಡಿ, ಥೈರಾಯ್ಡ್ ಹೆಲ್ತಿಗೆ ಬೇಕು. ಸೊ ಹೀಗೆ ನಮಗೆ ಹಲವಾರು ನಮ್ಮ ಓವರ್ ಆಲ್ ಬರೀ ನಮ್ಮ ಜಾಯಿಂಟ್ಸ್ ಅಥವಾ ಬೋನ್ ಹೆಲ್ತ್ ಮಾತ್ರ ಅಲ್ಲ, ನಮ್ಮ ಎಬ್ಸಾರ್ಪ್ಷನ್ ನಾನು ಹೇಳಿದಾಗೆ ಗಟ್ ಹೆಲ್ತ್ ನಮ್ದು ಚೆನ್ನಾಗಿ ಯಾವುದೇ ಒಂದು ಆಹಾರನ ಜೀರ್ಣ ಮಾಡಿ ಅದ್ ನಾವು ಅರಗಿಸ್ಕೋಬೇಕು ಅಂತಂದ್ರೂ ವಿಟಮಿನ್ ಡಿ ಇರಬೇಕು. ಸೊ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದ್ದಾಗ ಅಥವಾ ನಮಗೆ ಸರಿಯಾಗಿ ದೇಹಕ್ಕೆ ಸಿಗ್ತಾ ಇಲ್ಲದಿದ್ದಾಗ ಹಲವಾರು ಸಿಂಪ್ಟಮ್ಸ್ ನಾವು ನೋಡ್ತೀವಿ. ಫಸ್ಟ್ ಮೇನ್ ಆಗಿ ನಾವು ನೋಡ್ತಾ ಇರೋಂಥದ್ದು ಲೋ ಎನರ್ಜಿ, ಅಂದ್ರೆ ಬೆಳಿಗ್ಗೆ ಹೇಳ್ಬೇಕಾದ್ರೆ ಅಯ್ಯೋ ತುಂಬಾ ಸುಸ್ತು, ಒಂಥರ ಬಾಡಿ ರಿಕವರೇ ಆಗಿರಲ್ಲ. ನೀವು ಎಷ್ಟೇ ನಿದ್ದೆ ಮಾಡಿದ್ರು ಬೆಳಿಗ್ಗೆ ಹೇಳ್ಬೇಕಾದ್ರೆ ತುಂಬಾ ಸುಸ್ತು ಅಂತ ಅನ್ಸುತ್ತೆ. ಸೊ ಇದು ಒಂದು ಸೈನ್ ವಿಟಮಿನ್ ಡಿ ಡೆಫಿಷಿಯನ್ಸಿ ಇದೆ ಅಂತ. ಜೊತೆಗೆ ಪದೇ ಪದೇ ನಮಗೆ ಶೀತ ಆಗಂಥದ್ದು, ಆವಾಗಲೂ ನಾವು ಹೇಳ್ತೀವಿ ವಿಟಮಿನ್ ಡಿ ಕಮ್ಮಿ ಆಗೋದ್ರಿಂದ. ಹೇರ್ ಫಾಲ್ ಇರ್ಬೋದು, ಪ್ಲಸ್ ಡಯಾಬಿಟೀಸ್, ಈವನ್ ಎಸ್ಪೆಷಲಿ ನಾವು ಡಯಾಬಿಟೀಸ್ ಇದ್ದಾಗ್ಲೂ ಹೇಳ್ತೀವಿ ವಿಟಮಿನ್ ಡಿ ಇಸ್ ಇಂಪಾರ್ಟೆಂಟ್. ಯಾಕೆಂದರೆ ಇನ್ಸುಲಿನ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ವಿಟಮಿನ್ ಡಿ ಇರಬೇಕಾಗಿರೋಂಥದ್ದು. ಸೊ ಹೀಗೆ ನಮ್ಮ ದೇಹದಲ್ಲಿ ನೀವು ಪ್ರತಿಯೊಂದು ಅಂಗಗಳ ಬಗ್ಗೆನೂ ಕೇಳಿ, ಅಲ್ಲಿ ವಿಟಮಿನ್ ಡಿ ಯ ರೋಲ್ ಖಂಡಿತವಾಗ್ಲೂ ಇರುತ್ತೆ. ಹಾರ್ಟ್ ಹೆಲ್ತ್ ಅಂತ ತಗೊಂಡಾಗ ಅಲ್ಲೂ ನಮಗೆ ವಿಟಮಿನ್ ಡಿ ಬೇಕಾಗಿರುತ್ತೆ. ಬ್ರೈನ್ ಹೆಲ್ತ್ ಅಂತ ತಗೊಂಡಾಗ ಬ್ರೈನ್ ಸರಿಯಾಗಿ ಕೆಲಸ ಮಾಡಬೇಕು ಅಂತಂದ್ರೂ ವಿಟಮಿನ್ ಡಿ ಬೇಕು. ಸೊ ಓವರ್ ಆಲ್ ನಮ್ಮ ಬಾಡಿ ಚೆನ್ನಾಗಿ ಕೆಲಸ ಮಾಡಬೇಕು ಅಂತಂದ್ರೆ ನಾವು ನಮ್ಮ ವಿಟಮಿನ್ ಡಿ ಲೆವೆಲ್ಸ್ ಅನ್ನ ಚೆನ್ನಾಗಿ ಇಟ್ಕೋಬೇಕು. ಸೊ ಈಗ ಒಂದಿಷ್ಟು ಹೆಂಗೆ ಅಂತಂದ್ರೆ ನಾವು ಸಿಂಪ್ಟಮ್ಸ್ ನೋಡ್ಕೊಂಡು ಓಕೆ ವಿಟಮಿನ್ ಡಿ ಕಮ್ಮಿ ಇರ್ಬೋದು ಅಂತ ನಾವು ಅಂದಾಜ್ ಮಾಡ್ತೀವಿ. ಆದ್ರೆ ನಾವು ಯಾವತ್ತು ನ್ಯೂಟ್ರಿಷನ್ ಅಲ್ಲಿ ಹೆಂಗೆ ಅಂತಂದ್ರೆ ಒಂದು ಸೈಂಟಿಫಿಕ್ ರೀಸನಿಂಗ್ ಇರಬೇಕು, ಲಾಜಿಕ್ ಇರಬೇಕು. ಸೊ ಆ ಕಾರಣದಿಂದಾಗಿ ನಾವು ಯಾವಾಗ್ಲೂ ಹೇಳ್ತೀವಿ ವಿಟಮಿನ್ ಡಿ ನ ನೀವು ಟೆಸ್ಟ್ ಮಾಡಿಸ್ಕೊಳ್ಳಿ. ಯಾಕೆಂತಂದ್ರೆ ಎಸ್ ಸಿಂಪ್ಟಮ್ಸ್ ಬೇರೆ ಸಮಸ್ಯೆಗಳಿಂದಲೂ ಇರಬಹುದು, ಆದ್ರೆ ಒಂದು ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡಾಗ ನಾವು ಈ ವಿಟಮಿನ್ ಡಿ ಎಷ್ಟಿದೆ ಅಂತ ಗೊತ್ತಾಗಕ್ಕೆ ಸಾಧ್ಯ ಇದೆ. ಸೊ ಆ ವಿಟಮಿನ್ ಡಿ ಲೆವೆಲ್ಸ್ ನೋಡ್ಕೊಂಡು ನೀವು ಅದಕ್ಕೆ ಸರಿಯಾಗಿ ಸಪ್ಲಿಮೆಂಟೇಷನ್ ತಗೋಬೇಕು. ಯಾಕೆಂತಂದ್ರೆ ನಾನು ಆಲ್ರೆಡಿ ಹೇಳಿದೆ ನ್ಯಾಚುರಲ್ ಸೋರ್ಸ್ ಅಲ್ಲಿ ನಾವು ಅದನ್ನ ಮೇಂಟೈನ್ ಮಾಡಕ್ ಸಾಧ್ಯ ಇಲ್ಲ. ಆ ಕಾರಣದಿಂದಾಗಿ ಬ್ಲಡ್ ಟೆಸ್ಟ್ ಮಾಡಿಸ್ಕೊಂಡು ವಿಟಮಿನ್ ಡಿ ಲೆವೆಲ್ಸ್ ನೋಡಿಕೊಂಡು ಅದಕ್ಕೆ ಸರಿಯಾಗಿ ನಮ್ಮ ಆಹಾರಗಳನ್ನು ಅಂದ್ರೆ ವಿಟಮಿನ್ ಡಿ ಸಪ್ಲಿಮೆಂಟೇಷನ್ಸ್ಗಳನ್ನು ಮಾಡ್ತಾ ಇರಬೇಕು. ಯಾಕೆಂತಂದ್ರೆ ಪ್ರತಿ ವರ್ಷ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಯಾಕೆಂತಂದ್ರೆ ನಾವು ಈಗ ಜಾಸ್ತಿ ಎಸ್ಪೆಷಲಿ ಸಿಟಿಗಳಲ್ಲಂತೂ ನಮಗೆ ಸನ್ಲೈಟ್ ಎಕ್ಸ್ಪೋಜರ್ಸ್ ತುಂಬ ಕಮ್ಮಿ ಇರೋಂಥದ್ದು. ಸೊ ಆ ದೃಷ್ಟಿಯಿಂದ ವಿಟಮಿನ್ ಡಿನ ನಾವು ಚೆನ್ನಾಗಿ ಮೇಂಟೈನ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಕಂಪ್ಲೀಟ್ ಆರೋಗ್ಯ, ನಮ್ಮ ದೇಹದಲ್ಲಿರೋ ಪ್ರತಿಯೊಂದು ಕ್ರಿಯೆಗಳು ಏನಿದೆ ಅದು ವಿಟಮಿನ್ ಡಿ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಆ ಕಾರಣದಿಂದಾಗಿ ವಿಟಮಿನ್ ಡಿ ನ್ಯೂಟ್ರಿಷನ್ ಬಗ್ಗೆ, ನ್ಯೂಟ್ರಿಯೆಂಟ್ ಬಗ್ಗೆ ನಾವು ಗಮನ ಹರಿಸಬೇಕಾಗಿದೆ.